ಜಯಂತಿಗಳು ಪ್ರಚಾರಕ್ಕಲ್ಲ, ಸಮಾಜದ ಒಳಿತಿಗೆ ಆಗಲಿ. ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜಯಂತಿ ಆಚರಣೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿಯಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವು ಭಾನುವಾರ ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪನಮನ ಸಲ್ಲಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು, ದೇಶಕ್ಕಾಗಿ ಹೋರಾಟ ನಡೆಸಿದ ಮಹನೀಯರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ಇನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು, ಸಂವಿಧಾನ ರೂಪಿಸಿದವರು ನೀಡಿದ ಹಕ್ಕುಗಳ ಫಲವಾಗಿ ಇಂದು 140 ಕೋಟಿ ಜನರು ಮತ ಹಕ್ಕು ಬಳಸುತ್ತಿದ್ದಾರೆ. ಆ ಮಹನೀಯರ ಕೊಡುಗೆಯನ್ನು ನಾವು ಎಂದಿಗೂ ಮರೆಯಬಾರದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇಬ್ಬರು ದೇಶಕ್ಕೆ ಸಮಾನ ಮಹತ್ವ ಹೊಂದಿದವರು. ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬ ರಾಜಕಾರಣಿ ಮತ್ತು ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದರೆ ಅನಗತ್ಯ ಹೋರಾಟಗಳು, ಪ್ರತಿಭಟನೆಗಳು ಹಾಗೂ ಸಮಾಜದಲ್ಲಿ ಉಂಟಾಗುವ ಗಲಾಟೆಗಳು ತಪ್ಪಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಇನ್ನು ಜಯಂತಿಗಳು ಕೇವಲ ಪ್ರಚಾರಕ್ಕಾಗಿ ಆಚರಿಸಬಾರದು ಎಂದು ಸೂಚಿಸಿದ ಅವರು, ಜಯಂತಿಯಿಂದ ಕನಿಷ್ಠ 4 ಆದರೂ ಒಳ್ಳೆಯದಾಗುವಂತೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಮುಂದಿನ ಏಪ್ರಿಲ್ 14ರಂದು ತಾಲೂಕಿನಲ್ಲಿ ನಡೆಯುವ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲಾ ಮುಖಂಡರು ಒಗ್ಗೂಡಿ ಭವ್ಯವಾಗಿ ಆಚರಿಸಬೇಕು. ತಾಲೂಕು ಆಡಳಿತ ಹಾಗೂ ನಾನು ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಇನ್ನು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ಗಳಿಸಿದವರನ್ನು ಆಯ್ಕೆ ಮಾಡಿ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಜೊತೆಗೆ ವಿಶೇಷ ಚೈತನ್ಯ ಯೋಜನೆಯಡಿ ಸುಮಾರು 24 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ 2 ವೀಲರ್ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ, ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಆಚರಿಸಲಾಗಿದ್ದು ಏಪ್ರಿಲ್ 14ರಂದು ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಾಬು ಜಗಜೀವನ್ ರಾಮ್ ರವರು ಜೀವನದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಆದ್ಯತೆ ನೀಡಿದ ಮಹನೀಯರು. ಅವರಂತೆ ನಾವು ಕೂಡ ನಮ್ಮ ಕೆಲಸಗಳ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಬೇಕು ಎಂದು ಹೇಳಿದರು. ಇನ್ನು ಪ್ರತಿಯೊಬ್ಬರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಯೋಚಿಸಿ ಒಟ್ಟಾಗಿ ಕೆಲಸ ಮಾಡಿದರೆ ನಮ್ಮ ತಾಲೂಕನ್ನು ಮಾದರಿ ತಾಲೂಕಾಗಿ ರೂಪಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ನಗರಸಭೆ ಪೌರಾಯುಕ್ತೆ ಅಮೃತಾಜಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವಿದ್ಯಾ ಎ ವಸ್ರಾದ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜಗದೀಶ್, ಚೀಮು ನಿರ್ದೇಶಕ ಬಂಕ್ಮುನಿಯಪ್ಪ, ರಾಮಯ್ಯ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಮುಖಂಡರಾದ ಲಕ್ಷ್ಮಣರಾಜು, ಚಲಪತಿ, ಕುಂದಲಗುರ್ಕಿ ಮುನೀಂದ್ರ, ಈದರ ಪ್ರಕಾಶ್ ಸೇರಿದಂತೆ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು. 119ನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತೇವೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಏನು ನಾವು ಆಚರಣೆ ಮಾಡ್ತಾ ಇದ್ದೇವೆ? ಇವತ್ತು ಈ ದೇಶಕ್ಕಾಗಿ ಹೋರಾಟಗಳನ್ನು ಮಾಡಿರ್ತಕ್ಕಂಥ ಮಹನೀಯರನ್ನು ನಾವು ಸ್ಮರಿಸಬೇಕಾಗ್ತದೆ. ಏನು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಮತ್ತು 140 ಕೋಟಿ ಜನ ಇವತ್ತು ಮತ ಕೊಡಿಸಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವೆಲ್ಲರೂ ಮುಖ್ಯವಾಗಿ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು
ಆ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡಿದಾಗ ನಾವು ಯಾವ ಹೋರಾಟಗಳನ್ನು ಮಾಡೋಷ್ಟಿರಲ್ಲ, ಯಾವ ಪ್ರತಿಭಟನೆಗಳು ಮಾಡೋಷ್ಟಿರಲ್ಲ. ಇವತ್ತು ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥದ್ದು, ಸಂವಿಧಾನ ಬರೆದಿರ್ತಕ್ಕಂಥದ್ದು ಏನಕ್ಕೆ ಅನ್ನೋದು ನಾವು ಅರ್ಥ ಮಾಡಿದ್ದೀವಿ ಪ್ರತಿಯೊಬ್ಬರು, ಅದರಾಗ ರಾಜಕಾರಣಿಗಳು ಅರ್ಥ ಮಾಡಿದ್ದೀವಿ. ಈಗ ಇಷ್ಟು ವರ್ಷಗಳಾದರೂ ಸಹ ಇನ್ನು ಇವತ್ತು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಏನು ಇವತ್ತು ಮೀಸಲಾತಿ ಸಂಬಂಧ, ಆ ಮೀಸಲಾತಿಗೆ ಸಂಬಂಧಪಟ್ಟಕ್ಕೆ ಸಂವಿಧಾನ ಅಡಿಯೊಳಗೆ ಏನೈತೆ ಅದು ಮಾಡಿದೆ, ಅದು ಮಾಡಬೇಕಾಗಿರೋದು ರಾಜಕಾರಣಿ. ಈ ಹೋರಾಟಗಳಿರಲ್ಲ, ಈ ಪ್ರತಿಭಟನೆಗಳಿರಲ್ಲ, ಈ ಗಲಾಟೆಗಳಿರಲ್ಲ, ಸಮಾಜ ಹೊಡೆದಾಡೋಂಥದ್ದು ಇಲ್ಲ. ಈ ಮಹನೀಯರು ಇವತ್ತು ಒಬ್ಬ ಮನುಷ್ಯನಿಗೆ 2 ಕಣ್ಣಷ್ಟು ಮುಖ್ಯನೋ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ಅವರು ಅಷ್ಟೇ ಮುಖ್ಯ. ಇದನ್ನ ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಂಡು ಇವತ್ತು ಯಾರದೇ ಒಂದು ಜಯಂತಿ ಆಚರಣೆ ಮಾಡಬೇಕಾದ್ರೆ ಆ ಜಯಂತಿಯಿಂದ 4 ಜನಕ್ಕೆ ಒಳ್ಳೆಯದಾಗ ಅನ್ನೋ ನಿಟ್ಟಿನಲ್ಲಿ ನಾವು ಜಯಂತಿಗಳನ್ನ ಆಚರಣೆ ಮಾಡಿ, ಸುಮ್ಮನೆ ನಾವೇನೋ ಪ್ರಚಾರ ತಗೊಳ್ಳೋಕ್ಕೆ, ನಾವೇನೋ ಅನುಕೂಲ ಪಡೆಯೋಕ್ಕೆ ನಾವು ಜಯಂತಿಗಳನ್ನ ಆಚರಣೆ ಮಾಡೋದು ಆಗಬಾರ್ದು ಅಂತ ನನ್ನ ಒಂದು ಭಾವನೆ. ಇವತ್ತು ನಮ್ಮ ಚಲಪತಿ ಅವರು ಮಾತಾಡ್ತಾ ಹೇಳಿದ್ರು, ಅಂಬೇಡ್ಕರ್ ಜಯಂತಿಯನ್ನು ಶಾಸಕರು ಮುಂದೆ ನಿಂತು ಮಾಡಬೇಕಂತಲೇ ನಾನು ಹೋದ ವರ್ಷ ಮಾಡಿದ್ದೆ. ಆದರೆ ನಮ್ಗೆ ಸಹಕಾರ ಸಿಗಲಿಲ್ಲ. ನಾನು ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೆ, ಯಾವ ಕಾರ್ಯಕ್ರಮದಲ್ಲೂ ಊಟ ಮುಗಿಲಿಲ್ಲ. ಮೊನ್ನೆ ಕಾರ್ಯಕ್ರಮದಲ್ಲಿ 2000 ಜನಕ್ಕೆ ಊಟ ಉಳಿದಿತ್ತು. ಏನು ಕಾರಣ? ಇದು ನೀವು ಅರ್ಥ ಮಾಡಿ. ನಾಳೆ 14ನೇ ತಾರೀಕು ತಾಲೂಕಿನಾಗ ಇರ್ತಕ್ಕಂಥ ತಾವು ಮುಖಂಡರು ನೀವು ಮುಂದೆ ನಿಂತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ, ತಾಲೂಕು ಆಡಳಿತ ನಾನು ಜನಪ್ರತಿನಿಧಿಯಾಗಿ ನೀವು ಹಿಂದೆ ಇಡ್ತೀವಿ, ನಿಮ್ಗೇನು ಸಹಕಾರ ಕೊಡಬೇಕಾದ್ರೂ ನಾನು ಕೊಡ್ತೀನಿ. ಕಾರ್ಯಕ್ರಮನ ನೀವು ಯಶಸ್ವಿಗೊಳಿಸಿ, ಇದನ್ನ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಒಂದ್ಕಿಂತ ನಾನು ಫೇಲ್ ಮಾಡಿದ್ದೀನಿ, ಇಡೀ ಸ್ಟೇಟಲ್ಲಿ ಯಾರು ಮಾಡಿರ್ಬೋದು ನಾನು ಮಾಡ್ಬೇಕಂತ ನಾನು ಮಾಡಿದ್ದೀನಿ. ಎಲ್ಲಿ ಸಹಕಾರ ಕೊಡ್ತೀನಿ? ನೀವು ಊಟ ಉಳಿದೈತೆ, 2000 ಜನಕ್ಕೆ ಊಟ ಉಳಿದೈತೆ, ನಾವೆಲ್ಲ ಕಷ್ಟಪಡೋದು ಒಂದು ಕೂಸಿಲ್ಲ. ಇದು ನಮ್ಗೆ ಭಾಳಷ್ಟು ನೋವು. ನಾನು ಇರೋದನ್ನು ಮುಂದೆ ಮಾತಾಡ್ತೀನಿ. ಯಾರೇನಾದರೂ ಅಂದ್ಕೊಂಡು ನಾನು ಮಹನೀಯರ ಆದರ್ಶಕ್ಕೆ ನಾನು ಅಳವಡಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊನ್ನೆ ಆಲೋಚನೆ ಸಮಾನತೆ ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ. ನಾನು ಏನೇ ಅನುದಾನ ಬಂದು ಎಲ್ಲ ಪಂಚಾಯತ್ಗಳಿಗೂ ಸಮಾನತೆಯಿಂದ ಹಂಚ್ತೀನಿ. ನಮ್ಮ ಅಧಿಕಾರಿ ಕೇಳಿ ಅವರು ನಾವು ಒಂದು ಭಾಗದಲ್ಲಿ ಮಾಡೋದು ನಮ್ಮ ಭಾಗದಲ್ಲಿ ಕೂಡ ಕೆಲಸ ಮಾಡೋಣ. ಯಾವುದೇ ಒಂದು ರಾಜಕೀಯವಾಗಿ ಬೆಳೆಸ್ಬೇಕಾದ್ರು ಎಲ್ಲ ಸಮುದಾಯದ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಆ ಮಹನೀಯರ ಆದರ್ಶಗಳನ್ನ ಅಳವಡಿಸ್ಕೊಳ್ಳೋಣ. ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಏನಾದರೂ ಕೆಲಸ ಆದರೆ ಮುಂದೆ ಇವತ್ತು ನಾವೆಲ್ಲರೂ ಯಾವ ರೀತಿ ಮಾತಾಡ್ತಾ ಇದ್ದೀವಿ, ಮುಂದೆ ನಮ್ಮನ್ನು ಆ ರೀತಿ ಮಾತಾಡ್ತೀವಿ. ನಾವೇನಾದರೂ ಸರಿಯಾಗಿ ಆಡಳಿತ ಮಾಡಿಲ್ಲ, ಮುಂದೆ ನಮ್ಗೆ ಬೇಕಿರ್ತದೆ. ವಸ್ತುಸ್ಥಿತಿ ಹೇಳ್ತಾ ಇದ್ದೀವಿ, ಸಂಪೂರ್ಣವಾಗಿ ನಮ್ಮ ಸರ್ಕಾರ ಹೋಗ್ತೀವಿ. ಮುಂದೆ ನೀವೆಲ್ಲರೂ ನಿಂತು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ. ಆ ಜಯಂತಿ ದಿವಸ ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. SSLC ವಿದ್ಯಾರ್ಥಿಗಳಿಗೆ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 100 ಜನ ಪಟ್ಟಿ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡಿ ಒಂದು ಪ್ರತಿಭಾ ಪುರಸ್ಕಾರ ಕೂಡ ಹೇಳಿದ್ದೀನಿ. ಅದೇ ರೀತಿ ಇವಾಗ ಶಾಸಕರು ಅನುದಾನದಲ್ಲಿ 10% ರಿಸರ್ವೇಷನ್ ಮಾಡಿ ಸುಮಾರು 24 ಲಕ್ಷದಲ್ಲಿ ವಿಶೇಷ ಚೇತನ 2 ವೀಲರ್ ಕೂಡ ಅದು ಕಾರ್ಯಕ್ರಮ ಸಹ ಅದನ್ನು ಇಟ್ಕೊಂಡಿದ್ದೀವಿ. ಕೆಲವರು ತಾವು ಬಂದು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಬೇಡಿಕೆ ಇಲ್ಲ, ಬೇಡಿಕೆ ಬರಬೇಕು. ಈ ಶಿಕ್ಷಣ ಮೊದಲನೇ ಆದ್ಯತೆ ಅಂತ ಮಂಜಾಂಡ್ ಹೇಳಿ ತುಂಬಾ ಬಡವರಿದ್ದಾರೆ ಸರ್. ಯಾರು ಬಡವರಲ್ಲ ನಾವು ಕೊಡ್ತೀವಿ. ಒಂದು ಸಹ ಶುಭಾಶಯಗಳು. ನಮ್ಮೆಲ್ಲರಿಗೂ ಗೊತ್ತು, ಇವತ್ತು ನಮ್ಮ ಆಚರಣೆ ಏನಿದೆ ಸಾಂಕೇತಿಕವಾಗಿ ಆಚರಣೆ ಮಾಡ್ತಿದ್ದೀವಿ. ಮತ್ತೆ 14ನೇ ತಾರೀಕಿಗೆ ಏನಿದೆ ತುಂಬಾ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಸಿದ್ಧತೆ ಮಾಡಿದ್ದೀವಿ. ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಬಾಬು ಜಗಜೀವನ್ ರಾಮ್ ಸರ್ ಅವರು ಹೇಗೆ ಅವರ ಜೀವನದಲ್ಲಿ ಸಮಾನತೆಗೆ ಹೇಗೆ ಆದ್ಯತೆ ಕೊಟ್ಟರು, ನಾವು ಎಲ್ಲರೂ ಜೀವನದಲ್ಲಿ ಹಾಗೂ ಕೆಲಸಗಳಲ್ಲೂ ಈಕ್ವಾಲಿಟಿ ಆಗಲಿ ಮತ್ತೆ ಏನೇ ಆಗಲಿನೂ ಎಲ್ಲರೂ ಒಂದಾಗಿ ಏನಿದೆ ಅಂತ ನಮ್ಮ ಸೊಸೈಟಿಗೆ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ತೇವೆ ಅಂತ ಅವ್ರು ಹೇಗೆ ಬಾಳಿದ್ರು ಅಂತ ಅವ್ರು ಹಾಗೆ ಇದ್ದಿದ್ರೆ ಏನು ಬದಲಾವಣೆ ತರೋದಕ್ಕಾಗಿಲ್ಲ. ನಾನು ಹೆಂಗಿದ್ದೀನಿ ಅನ್ನೋದಕ್ಕಿಂತ ನಾನು ಏನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅವ್ರು ಹೇಗೆ ಅಳವಡಿಸ್ಕೊಂಡ್ರು ಅವ್ರ ಜೀವನದಲ್ಲಿ, ಅದೇ ಥರ ಎಲ್ಲರೂ ಆಲೋಚಿಸಿದ್ರೆ ನಾವು ಒಂದು ಬದಲಾವಣೆ ತರ್ಬೋದು. ನಮ್ಮ ಶಾಸಕರಾಗಲಿ ನಮ್ಮ ಕ್ಷೇತ್ರಕ್ಕೆ ಹೇಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮತ್ತೆ ಚಿಂತನೆ ಮಾಡ್ತಾರೆ, ಅದೇ ಥರ ಎಲ್ಲರೂ ಒಂದು ಅವ್ರವ್ರ ಕ್ಷೇತ್ರದಲ್ಲಿ
ನಮ್ಮ ಮಟ್ಟದಲ್ಲಿ ಒಂದು ಬದಲಾವಣೆ ತರ್ಬೋದಂತ ಅನ್ಕೊಂಡ್ರೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾಗ್ಬೋದು, ಯಾರೇ ಆಗಲಿ ಎಲ್ಲರೂ ಒಟ್ಟುಗೂಡಿಸಿ ಒಂದು ಏನಿದೆ ಅಂತ ಹೇಳಿ ನಮ್ಮ ತಾಲೂಕನ್ನೇ ಒಂದು ಮಾದರಿ ತಾಲೂಕಾಗಿ ಮಾಡ್ಬಿಟ್ಟು ಏನಿದೆ ಬದಲಾವಣೆ ನಮ್ಮ ಹಂತದಲ್ಲಿ ನಾವು ತರ್ಬೋದು. ಸೊ ಅದೇ ಥರ ಎಲ್ಲರಿಗೂ ಹೆಚ್ಚಾಗಿ ಯೋಚಿಸಿ ಹೆಚ್ಚಾಗಿ ಕೆಲಸ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.